ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಾವು ವಾಸ್ತುದೋಷ ಅಂತ ಹೇಳಿ ಮನೆ ಬಾಗಿಲು ಬದಲಿಸುವುದನ್ನ ನೋಡಿದೀವಿ, ಕೇಳಿದೀವಿ. ಆದರೆ ಹಾಸನದಲ್ಲಿ ವಾಸ್ತುದೋಷ ಅಂತ ಹೇಳಿ ಪೊಲೀಸ್ ಠಾಣೆಯ ದ್ವಾರವನ್ನೇ ಬದಲಿಸಿರೋ ವಿಚಿತ್ರ ಘಟನೆ ನಡೆದಿದೆ. ಹೌದು, ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪಶ್ಚಿಮಕ್ಕೆ ಇದ್ದ ದ್ವಾರವನ್ನ ಉತ್ತರ ದಿಕ್ಕಿಗೆ ಬದಲಾಯಿಸಲಾಗಿದೆ. ಇದ್ಯಾಕೆ ಸರ್ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರೆ, ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 5 ಪೊಲೀಸರ ಸರಣಿ ಸಾವು ಅಂತ ಹೇಳ್ತಿದ್ದಾರೆ. ಕಳೆದ 10 ತಿಂಗಳ ಅವಧಿಯಲ್ಲಿ 5 ಪೊಲೀಸರು ಸಾವನ್ನಪ್ಪಿದ್ದು ಸಿಬ್ಬಂದಿಗಳಲ್ಲಿ ಆತಂಕ ಸೃಷ್ಟಿಸಿತ್ತು. ಇದರ ಬಗ್ಗೆ ಜ್ಯೋತಿಷಿಗಳನ್ನ ಕೇಳಿದಾಗ ವಾಸ್ತು ದೋಷದ ಪರಿಹಾರ ಸೂಚಿಸಿದ್ರಂತೆ. ಹೀಗಾಗಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಅನುಮತಿ ಪಡೆದು ಪೊಲೀಸ್ ಠಾಣೆ ದ್ವಾರ ಬದಲಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಹಾಸನದಿಂದ ನಮ್ಮ ಪ್ರತಿನಿಧಿ ಹರೀಶ್, ನಿಜವಾಗ್ಲೂ ವಾಸ್ತುವನ್ನ ಪೊಲೀಸರು ನಂಬ್ತಾರ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ನ ದ್ವಾರವನ್ನ ಬದಲಿಸಿದ್ದಾರೆ. ಆ 5 ಸಾವಿಗೂ ವಾಸ್ತು ಅಂತ ಅದಕ್ಕೆ ಕಾರಣವನ್ನ ಜೋತ್ ಹಾಕೋದಕ್ಕೂ ನಿಜವಾಗ್ಲೂ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ? ಹಿರಿಯ ಅಧಿಕಾರಿಗಳು ಆ ಸಾವುಗಳ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಅನುಮತಿ ಪಡೆದು ದ್ವಾರವನ್ನ ಬದಲಿಸಿದರ ಬಗ್ಗೆ ಏನ್ ಹೇಳ್ತಾರೆ? ಸಂಗೀತ, ವಾಸ್ತುದೋಷ ಅನ್ನುವುದು ಪೊಲೀಸರನ್ನು ಸಹ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿರುವಂತಹದ್ದು. ಹಾಸನದ ಬಡಾವಣೆ ಠಾಣೆಯ ಪೊಲೀಸ್ ಠಾಣೆಯ ದ್ವಾರವನ್ನ ಪಶ್ಚಿಮಕ್ಕೆ ಇದ್ದಂತಹ ದ್ವಾರವನ್ನ ಉತ್ತರ ದಿಕ್ಕಿಗೆ ಬದಲಾಯಿಸಿರುವಂತಹದ್ದು. ಆದ್ರೆ ಈಗ ಕೆಲ ಪೊಲೀಸರು ಹೇಳುವ ಪ್ರಕಾರ ಅದು ರಸ್ತೆಗೆ ಹೊಂದಿಕೊಂಡಂತೆ ಇದ್ದಿದ್ರಿಂದ ಅಲ್ಲಿ ಜನಸಂದಣಿ ಆಗ್ತಿತ್ತು. ಜೊತೆಗೆ ವೆಹಿಕಲ್ ಗಳನ್ನ ಆ ಮುಂಭಾಗದಲ್ಲಿ ನಿಲ್ಲಿಸ್ತಿದ್ರು. ಇನ್ನು ಲಾಕಪ್ ಹೊರಭಾಗಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಈ ಕಾರಣಕ್ಕಾಗಿ ಈ ಒಂದು ದ್ವಾರವನ್ನ ಬದಲಿಸಲಾಗಿದೆ ಅಂತಕ್ಕಂಥದ್ದು ಅಲ್ಲಿಯ PSI ಅವರ ಮಾತಾಗಿದೆ. ಆದ್ರೆ ಕೆಲವರು ಈ ಒಂದು ಆತಂಕ, ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಕಳೆದ 10 ತಿಂಗಳಲ್ಲಿ 5 ಪೊಲೀಸ್ ಪೇದೆಗಳು, 2 ASI, 3 ಪೇದೆಗಳು ಸಾವನ್ನಪ್ಪಿರುವುದು ಈ ಒಂದು ಆತಂಕ ಸೃಷ್ಟಿ ಮಾಡಿತ್ತು. ಹೀಗಾಗಿ ಸಿಬ್ಬಂದಿಗಳನ್ನ ಆತಂಕ ನಿವಾರಣೆಗಾಗಿ ಜ್ಯೋತಿಷಿಯೊಬ್ಬರ ಒಂದು ಸಲಹೆಯಂತೆ ಈ ಒಂದು ಇಲಾಖೆಯ ಅನುಮತಿಯನ್ನ ಪಡೆದು ಪೊಲೀಸ್ ಠಾಣೆಯ ದ್ವಾರವನ್ನ ಉತ್ತರ ದಿಕ್ಕಿಗೆ ಬದಲಾಯಿಸಿರುವಂತಹದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಹಿರಿಯ ಅಧಿಕಾರಿಗಳು SP ಅವರು ಸಹ ಜಿಲ್ಲೆಯ ಹೊರಭಾಗದಲ್ಲಿ ಇರೋದ್ರಿಂದ ಅವರು ಮಾಹಿತಿಗೆ ಸಿಕ್ಕಿಲ್ಲ. ಜೊತೆಗೆ ಅಲ್ಲಿಯ ಸಿಬ್ಬಂದಿಗಳು ಹೇಳೋ ಪ್ರಕಾರ ಕೆಲವರು ಈ ಒಂದು ಆತಂಕವನ್ನ ಎದುರಿಸ್ತಾ ಇದ್ರು. ಹೀಗಾಗಿ ಅವರ ಆತಂಕಕ್ಕೆ ನಿವಾರಣೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಸಾವು ಸರಣಿ. ಹರೀಶ್, ಈಗ ವಾಸ್ತು ಅಂತ ನಂಬಿ ನಿಜವಾಗ್ಲೂ ಇರುವಂತಹ ಗಂಭೀರ ಸಮಸ್ಯೆಯನ್ನ ಇಲ್ಲಿ ಕಡೆಗಣಿಸಲಾಗ್ತಿದ್ಯಾ ಅಂತ. ಈಗ 5 ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಅದು ಅಸಹಜ ಸಾವ ಅಥವಾ ನ್ಯಾಚುರಲ್ ಡೆತ್? ಈ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ? 2 ASIಗಳು ಅಪಘಾತದಲ್ಲಿ, ಅಂದ್ರೆ ಬೀರೂರಿನ ರೈಲ್ವೆ ನಿಲ್ದಾಣದಲ್ಲಿ ಒಬ್ರು ASI ಮಲ್ಲಿಕಾರ್ಜುನ್ ಅವರು, ಜೊತೆಗೆ ಕಳೆದ 2 ತಿಂಗಳ ಹಿಂದೆ ಶಾಂತಿಗ್ರಾಮದ ಬಳಿ ಒಂದು ಅಪಘಾತದಲ್ಲಿ ಅಲ್ಲಿ ರಕ್ಷಣೆಗೆ ಹೋದಂತಹ ASI ಚಿನ್ನಸ್ವಾಮಿ ಅವರು ಅಪಘಾತದಲ್ಲಿ ಮೃತಪಟ್ಟಿದ್ರು. ಇನ್ನ 3 ಪೇದೆಗಳು ಅವರ ಮನೆಯಲ್ಲೇ ಸಹ ಅಕಾಲಿಕ ಮರಣಕ್ಕೆ ಒಳಗಾಗಿರುವಂತಹದ್ದು. ಆದ್ರೆ 5 ಅಧಿಕಾರಿಗಳು, ಅಂದ್ರೆ ಪೊಲೀಸ್ ಪೇದೆ ಮತ್ತು ಅಧಿಕಾರಿಗಳು ಏನು ಸಾವನ್ನಪ್ಪಿದ್ದಾರೆ, ಇದರಿಂದ ಅವರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಕಳೆದ 10 ತಿಂಗಳಲ್ಲಿ ನಮ್ಮ ಠಾಣೆಯಲ್ಲಿ ಈ ರೀತಿಯ ಒಂದು ಸರಣಿ ಸಾವು ಸಂಭವಿಸಿದ್ರಿಂದ ಏನಾದ್ರೂ ವಾಸ್ತು ದೋಷದ ಸಮಸ್ಯೆ ಇದೆ ಅಂತಕ್ಕಂಥ ಆತಂಕ ಕೆಲವು ಪೇದೆಗಳಲ್ಲಿ ಹುಟ್ಟಿದ್ರಿಂದ ಈ ತರದೊಂದು ಚರ್ಚೆ ನಡೆದ ನಂತರದಲ್ಲಿ ಈ ಒಂದು ದ್ವಾರವನ್ನ ಬದಲಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಸದ್ಯ ಪೊಲೀಸ್ PSI ಈ ಮಾತನ್ನ ಒಪ್ಕೊಳ್ತಾ ಇಲ್ಲ. ಸಂಗೀತ, ಥ್ಯಾಂಕ್ ಯು ಹರೀಶ್.